ಜನ 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 ಕಾಂಚನದಲ್ಲಿ ಮೇದಿಕಾತ ಲಾಂಛನದಲ್ಲಿ ಜನ 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 ಕಾಂಚನದಲ್ಲಿ ಮೇದಿಕಾತ ಲಾಂಛನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ದೇವರು ದಿಂಡಿರ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ. ಬೆಸ್ಕಾಂ ನಿರ್ಲಕ್ಷ್ಯದ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಆಕ್ರೋಶ. ಬೇಸಿಗೆಯ ಬಿಸಿಲ ಬೇಗೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ಕಣ್ಣ ಮುಚ್ಚಾಲೆ ಆಟಕ್ಕೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಸ್ತಿ ಹೋಬಳಿ ಶಾಖೆ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಸಮರ್ಪಕ ವಿದ್ಯುತ್ ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ಮಾಸ್ತಿ ಗ್ರಾಮದ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರೈತರ ಗೋಳು ಕೇಳುವವರಾರು. ವಿದ್ಯುತ್ ಇಲ್ಲದೆ ಕೃಷಿ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಕೂಡಲೇ ಸಮರ್ಪಕ ವಿದ್ಯುತ್ ನೀಡಬೇಕು. ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ. ರಾತ್ರೋರಾತ್ರಿ ವಿದ್ಯುತ್ ಸ್ಥಗಿತಗೊಳಿಸುತ್ತಿರುವುದರಿಂದ ಮಕ್ಕಳು, ಮಹಿಳೆಯರು ಹಾಗೂ ವಯಸ್ಸಾದವರ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ. ಮಾಸ್ತಿ ಹೋಬಳಿಯಲ್ಲಿ ಸುಮಾರು ವರ್ಷಗಳಿಂದ ಠಿಕಾಣಿ ಹೂಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಕೂಡಲೇ ಬೇರೆಡೆಗೆ ವರ್ಗಾವಣೆ ಮಾಡಬೇಕು. ಶಿಸ್ತು ಕ್ರಮ. ಕರ್ತವ್ಯ ಲೋಪ ಎಸಗುತ್ತಿರುವ ಅಧಿಕಾರಿಗಳು ಮತ್ತು ಲೈನ್ಮ್ಯಾನ್ಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಒತ್ತಾಯಿಸಿದ್ದಾರೆ. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮಾಲೂರು ಪಟ್ಟಣದ ಬೆಸ್ಕಾಂ ಕೇಂದ್ರ ಕಚೇರಿಯ ಮುಂದೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಬೆಸ್ಕಾಂನ ಕಾರ್ಯಪಾಲಕ ಅಭಿಯಂತರರು ಅನ್ಸರ್ ಪಾಷಾರ್ ಅವರಿಗೆ ಮನವಿಯನ್ನ ನೀಡಿದ್ರು. ಈ ಸಮಯದಲ್ಲಿ ಸಂಘಟಕರಾದ ಡಿಎನ್ ನಾರಾಯಣಸ್ವಾಮಿ, ಬಂಡಟ್ಟಿ ನಾರಾಯಣಸ್ವಾಮಿ, ಮಾಸ್ತಿ ವೆಂಕಟೇಶಪ್ಪ, ಅರಳೇರಿ ಮುನಿರಾಜ್, ಚಲಪತಿ, ರಾಂಪುರ ವೆಂಕಟೇಶಪ್ಪ, ಮಂಜು, ಆರ್ಪಿಐ ತಿಮ್ಮರಾಯಪ್ಪ, ರಾಯಸಂದ್ರ, ರಾಜಪ್ಪ, ಮಾಸ್ತಿ ರವಿ ಇನ್ನು ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಸರಿಯಾಗಿ ಅದ್ ಬಿಟ್ಬಿಟ್ಟು ನಮ್ಗೆ 25 ದಿನಗಳು ಬೇಕು, 15 ದಿನ ಆದ್ರೆ ಬೇಸಿಗೆನೆ ಕಳೆದೋಗ್ಬಿಡುತ್ತಲ್ಲ ನೀವು ಮಾಡೋದ್ರೊಳಗಡೆ. ಅದು ಈ ಸರಿನೇ ಪ್ರಾಬ್ಲಮ್ ಇಟ್ಕೊಂಡ್ಬಿಟ್ಟಾರ. ಅದು ಎಮರ್ಜೆನ್ಸಿ ಬಂತು ಟ್ರಾನ್ಸ್ಫರ್ ಹಿಂಗೆ ಲಕ್ಷಣ ಅಂದ್ಬಿಟ್ಟು ಇಟ್ಕೊಂಡಿದ್ವಿ ನಾವು. ಇಲ್ಲಾಂದ್ರೆ ಅದು ಬೇರೆ ಕಡೆ ಹೋಗ್ಬಿಡ್ತಿತ್ತು ಟ್ರಾನ್ಸ್ಫರ್. ಕರ್ನಾಟಕ ದೊಡ್ಡದಿದೆ, ಎಲ್ಲರಿಗೂ ಬೇಡಿಕೆ ಜಾಸ್ತಿ ಇದೆ. ನಾವು ಮಾಲೂರು ಬೇಕು ಅಂತ ಎಮರ್ಜೆನ್ಸಿಗೆ ನಾವು ತೊಗೊಂಡು ಬಂದು ನಿಜಾನೇ ನಾವು ಬೇಕೇ ಬೇಕು. ಇಲ್ಲಾಂದ್ರೆ ಸ್ವಲ್ಪ ಮಿಸ್ ಮಾಡಿದ್ರೆ ಬೆಂಗಳೂರು ಹೋಗ್ಬಿಡ್ತಿತ್ತು. ಮತ್ತೆ ನಮ್ಗೆ ಸಿಗಲ್ಲ ಅಂದ್ಬಿಟ್ಟು ಮಾಡಿಸಿದ್ದು. ಇದು ಮಾಡಿದ್ರೆ 10 ವರ್ಷ ನಮಗೆ ಟೆನ್ಷನ್ ಇರಲ್ಲ ಅಂತ ಇದೆ. ಇದು ಒಳ್ಳೇದೇ, ಬಟ್ ಈ ಟೈಮ್ನಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಇಂಪ್ರೂವ್ಮೆಂಟ್ ಆಗೇ ಆಗ್ತದೆ. ಇವಾಗಿಲ್ಲ ನೆಕ್ಸ್ಟ್ ತಿಂಗಳಿಂದ ನಿಮ್ಗೆ ಇಂಪ್ರೂವ್ಮೆಂಟ್ ಹೆಂಗಿರುತ್ತೆ ಕರೆಂಟೇ ಹೋಗಲ್ಲ. ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಇವಾಗ ಕೂಡ ನಾನು ನಿಮ್ಮ ಮನೆಗಳಿಗೆ, ಮಕ್ಕಳಿಗೆ ಎಕ್ಸಾಮ್ಸ್ ಏನಿಲ್ಲ,